ಸ್ನೇಹಿತರೆ ನಮಸ್ಕಾರ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಈ ರೇಂಜಿಗೆ ಕ್ರಾಶ್ ಆಗ್ತಿದೆ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಹಾಟ್ ಟಾಪಿಕ್ ಹೇಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ, ನೀವೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ರೆ ಸೊ ಐನೋ ಸುಮಾರು ಜನ ಇಲ್ಲಿ ಪ್ಯಾನಿಕ್ ಆಗಿದ್ದೀರಾ ಅಂತ ಹೇಳಿ. ಸೊ ಪ್ಯಾನಿಕ್ ಆಗುವಂಥ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗ್ತಿದೆ. ಸೊ ಯಾಕಪ್ಪ ಅಂತಂದ್ರೆ, ಸೊ ಒಂದು ನ್ಯೂಸ್ ಬಂತು. ಏನು ಅಂತಂದ್ರೆ, ಒಂದು ವಾರದ ಹಿಂದೆ ಅಂದರೆ ನವೆಂಬರ್ ಫಸ್ಟ್ ವೀಕ್ನಲ್ಲಿ ಬರೋಬ್ಬರಿ 23,000 ಕೋಟಿನ FIIs ಹಣನ ನಮ್ಮ ಭಾರತೀಯ ಶೇರು ಮಾರ್ಕೆಟಿಂದ ಪುಲ್ ಮಾಡಿದ್ದಾರೆ ಅಂತ, ಅಂದರೆ ತೆಗೆದಿದ್ದಾರೆ ಅಂತ ಅರ್ಥ. ಅಂದರೆ ಒಂದು ವಾರದಲ್ಲಿ 23,000 ಕೋಟಿ ಹಣನ ಇವರು ತೆಗಿತಿದ್ದಾರೆ ಅಂತಂದರೆ ನೀವು ಲೆಕ್ಕ ಹಾಕಿ ಏನಕ್ಕೋಸ್ಕರ ಈ ರೇಂಜಿಗೆ ಪ್ಯಾನಿಕ್ ಸೆಲ್ಲಿಂಗ್ ಒಂದು ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿ. ಓಕೆನಾ? ಸೊ ನಿಮಗೆ ಗೊತ್ತಿರ್ಬೋದು, ನಮ್ಮ ಭಾರತದ ಶೇರು ಮಾರುಕಟ್ಟೆ ಈ ರೀತಿ ನೆಗೆಟಿವ್ ಸೈಡ್ನಲ್ಲಿ ಹೋಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಒಂದು FIIs ಏನು ಮಾಡ್ತಿದ್ದಾರೆ. ಸೊ ಇವ್ರನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಇವ್ರು ಯಾರು ಅಂತಂತಂದ್ರೆ, ಬೇರೆ ದೇಶದಿಂದ ನಮ್ಮ ದೇಶದಲ್ಲಿ ಹಣ ಹಾಕಿರ್ತಾರೆ. ಓಕೆನಾ? ನಮ್ಮ ಭಾರತದ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಭಾರತದ ಒಟ್ಟು ಹಣ ಬಂದ್ಬಿಟ್ಟು 443 ಲಕ್ಷ ಕೋಟಿ ಇದೆ. ಓಕೆನಾ? ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇರ್ತಕ್ಕಂಥ ಹಣ ಬರೀ ನಮ್ದಷ್ಟೇ ಅಲ್ಲ, ಬರೀ ಇಂಡಿಯಾದವರಷ್ಟೇ ನಾವು ಇನ್ವೆಸ್ಟ್ ಮಾಡಿರೋದಿಲ್ಲ, ಇದನ್ನ ಫಾರಿನಿಂದ ಕೂಡ ಹಾಕಿರ್ತಾರೆ. ಸೊ ಅವ್ರನ್ನ FIIs ಅಂತ ಕರಿತೀವಿ. ಓಕೆನಾ? ಹಾಗೇನೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ನೀವೇನು ಈ ಮ್ಯೂಚುವಲ್ ಫಂಡ್ ಅಂತ ಕರಿತೀರಿ, ಆಮೇಲೆ LIC ಇನ್ಶೂರೆನ್ಸ್ ಅಂತ ಕರಿತೀರಿ. ಸೊ ಈ ಕಂಪನಿಗಳು ಏನು ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ, ಸೊ ಇವ್ರನ್ನ ಏನಂತ ಕರೀತಾರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಸೊ ರಿಟೇಲರ್ಸ್ ಅಂದ್ರೆ ಯಾರು? ನಾವು, ಪಬ್ಲಿಕ್ಸ್. ಓಕೆನಾ? ಸೊ ನಾವೆಲ್ಲ ಯಾವ ಲೆಕ್ಕನೂ ಅಲ್ಲ. ಸೊ ಮಾರ್ಕೆಟ್ನಲ್ಲಿ ಏನಾದರೂ ದೊಡ್ಡದಾಗಿ ಫ್ಲಕ್ಚುಯೇಷನ್ ಆಗಬೇಕು ಅಂತಂದ್ರೆ ಇವರ ಒಂದು ಕೈವಾಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ FIIs DIIs ಅಂತ ಹೇಳ್ಬೋದು. ಸೊ ರೀಸೆಂಟಾಗಿ ಮಾರ್ಕೆಟ್ ಕ್ರ್ಯಾಶ್ ಆಗೋದಕ್ಕೆ ಕಾರಣ ನಿಮಗೆ ಗೊತ್ತಿರ್ಬೋದು. ಸುಮಾರು ಜನ ಕೇಳಿರ್ತೀರಾ, ಈ FIIsನವರು ಹಣನ ತೆಗೆದು ಚೀನಾ ಮಾರ್ಕೆಟ್ಗೆ ಹಾಕ್ತಿದಾರಂತೆ, ಚೀನಾ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗ್ತಿದೆ, ಸೊ ಅದಕ್ಕೋಸ್ಕರ ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನೀವು ಕೇಳಿರ್ಬೋದು. ಸೊ ಇದೇ ರೀಸನ್ ಅಂತಾನೆ ಹೇಳ್ಬೋದು. ಹಾಗೆಯೇ ಈಗ ಮತ್ತೆ ಹಣವನ್ನು ಪುಲ್ ಔಟ್ ಮಾಡ್ತಾ ಇದ್ದಾರೆ. ಸೊ ನಾನು ಮುಂಚೆ ಒಂದು ವಿಡಿಯೋ ಮಾಡಿದೆ. ಸೊ ಡೊನಾಲ್ಡ್ ಟ್ರಂಪ್ನವರು ಏನಾದ್ರು ಅಧ್ಯಕ್ಷರಾದ ಮೇಲೆ ಸೊ ಇದು ಯಾವ ರೀತಿ ಭಾರತೀಯ ಶೇರು ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಜಸ್ಟ್ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಆ ರೀತಿ ಆದಾಗ ಏನಾಗುತ್ತೆ, US ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಶುರು ಆಗುತ್ತೆ. ಓಕೆನಾ? ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನು ನಮ್ಮ ಭಾರತದ ಮೇಲೆ ಹಣನ ಹೂಡಿಕೆ ಮಾಡ್ತಿದ್ರು, ಸೊ ಅವರಿಗೆ ಒಳ್ಳೆ ರಿಟರ್ನ್ ಅಲ್ಲೇ ಸಿಗುತ್ತೆ. ಓಕೆನಾ? ಅವ್ರಿಗೆ ಒಳ್ಳೆ ಲಾಭ ಸಿಗುತ್ತೆ. ಅವ್ರೇನು ಮಾಡ್ತಾರೆ, ನಮ್ಮ ಭಾರತದ ಶೇರ್ ಮಾರ್ಕೆಟಲ್ಲಿ ಹಾಕಿರ್ತಕ್ಕಂಥ ಅಮೌಂಟ್ನ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಅವ್ರೇನಕ್ಕೆ ರಿಸ್ಕ್ ತಗೊಳ್ತಾರೆ. ಸೊ ಮೊದಲೇ ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದೆ. ಸೊ ಈ ಟೈಮ್ನಲ್ಲಿ ಅವ್ರು ಏನು ಮಾಡ್ತಾರೆ, ರಿಸ್ಕ್ನ ತಗೊಳ್ಳೋದಿಲ್ಲ. ಸೊ ಅವ್ರಿಗೆ ಎಲ್ಲಿ ಲಾಭ ಬರುತ್ತೋ ಆ ಕಡೆ ತೆಗೆದು ಅವರ ಕಡೆ ಹಾಕ್ತಾ ಇರ್ತಾರೆ. ಸೊ ಇಲ್ಲಿ ಸಿಗಾಕೊಳ್ಳುವಂಥದ್ದು, ಟ್ರ್ಯಾಪ್ನಲ್ಲಿ ಸಿಗಾಕೊಳ್ಳೋದು ಯಾರು ಅಂತಂದ್ರೆ ನಮ್ಮಂತಹ ರಿಟೇಲ್ ಇನ್ವೆಸ್ಟರ್ಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಟೈಮ್ ಸರಿನಾ ಇನ್ವೆಸ್ಟ್ ಮಾಡಲಿಕ್ಕೆ ಅನ್ನೋದು ಸುಮಾರು ಜನರ ಪ್ರಶ್ನೆ ಆಗಿರುತ್ತೆ. ಓಕೆ, ಸೊ ಇಲ್ಲಿ 3 ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡ್ತೀನಿ. ಒಂದು, ಈ ಟೈಮ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದಾ? ಓಕೆ, ಇನ್ನೊಂದು, ಸರಿಯಾದ ಎಂಟ್ರಿ ಯಾವುದು? ಮೂರನೇದು ಬಂದ್ಬಿಟ್ಟು, ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅನ್ಕೊಳ್ಳಿ. ಓಕೆನಾ? ಸೊ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಸೊ ನೀವೇನು ಮಾಡಿ, ಜಾಸ್ತಿ ಇದನ್ನ ಈಕ್ವಲ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂದರೆ ಈಗ ಎಕ್ಸಾಂಪಲ್, ನೀವು 100ರಲ್ಲಿ ತಗೊಂಡಿದ್ದೀರಾ, ಆ ಒಂದು ಸ್ಟಾಕು 90ರಲ್ಲಿ ಬಂದಿದೆ ಅಂತಂದ್ರೆ ಈಗ ಹೆಚ್ಚು ಅದಕ್ಕೆ ಮತ್ತೆ ಹಣವನ್ನು ಹಾಕಿ ಅದನ್ನು 95ಕ್ಕೆ ಸೆಟ್ ಮಾಡಿ. ಓಕೆನಾ? ಸೊ ಈ ರೀತಿ ಮಾಡಿ ಕೂಡ ನೀವು ಲಾಭವನ್ನು ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡೆ ಇದು ಒಂದು ರೈಟ್ ಟೈಮ್ ಆಗಿದೆ ಅಂತಾನೆ ಹೇಳಬಹುದು. ಓಕೆ, ಸೊ ಇದು ಒಂದು ಪರ್ಫೆಕ್ಟ್ ಟೈಮ್. ಸೊ ಈ ಟೈಮ್ನಲ್ಲಿ ಬಿಟ್ಟರೆ ಇಂತಹ ಅಪಾರ್ಚುನಿಟಿಗಳು ಕ್ರಿಯೇಟ್ ಆಗೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬಾ ರೇರ್. ಓಕೆನಾ? ಸೊ ನೀವು ಈ ಟೈಮ್ನಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯ ಲಾಭವನ್ನು ಮಾಡುವಂತಹ ಸಾಧ್ಯತೆ ಇರುತ್ತದೆ. ಸೊ ಮತ್ತೆ ಮೂರನೇದಾಗಿ ಹೇಳೋದಾದ್ರೆ, ಯಾವುದು ರೈಟ್ ಟೈಮ್ ಅಂತ ಸುಮಾರು ಜನರ ಪ್ರಶ್ನೆ ಆಗಿರುತ್ತೆ. ಓಕೆನಾ? ಈಗ ಆಲ್ರೆಡಿ ಮಾರ್ಕೆಟ್ ಕ್ರಾಶ್ ಆಗ್ತಿದೆ, ತುಂಬಾನೇ ಕೆಳಗಡೆ ಬಂದಿದೆ. ಈಗ ಆಲ್ಮೋಸ್ಟ್ ಅಲ್ಲಿ 1 ಮಂತಿಂದ 6% ಕೆಳಗಡೆ ಬಂದಿದೆ ಅಂತಾನೆ ಹೇಳ್ಬಹುದು. ಸೊ ನೀವೀಗ ಏನು ಮಾಡಬೇಕು ಅಂತಂದ್ರೆ, ಎಕ್ಸಾಂಪಲ್ 1 ಲಕ್ಷ ಹಣ ಇದೆ ಅಂತಂದ್ರೆ ಸೊ ನಾರ್ಮಲ್ ಆಗಿ ಹಾಕ್ತಾ ಬನ್ನಿ. ಈಗ ಎಕ್ಸಾಂಪಲ್ ಏನು ಮಾಡಿ, ಒಂದು ಸ್ವಲ್ಪ ಮಾರ್ಕೆಟ್ ಒಳ್ಳೆ ರಿಕವರಿ ಆಗ್ತಿದೆ, ನೀವು ಒಂದು 2 ದಿನದಿಂದ ಪಾಸಿಟಿವಿಟಿನ ನೋಡ್ತಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿ. ಸೊ ಅಲ್ಲಿ ನಾನು ಇದರ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಸೊ ಯಾವಾಗ ಮಾರ್ಕೆಟ್ ರಿಕವರಿ ಆಗುತ್ತೆ, ನೀವು ಯಾವಾಗ ಈ ಒಂದು ಹಣವನ್ನು ಹಾಕ್ಬೋದು ಸ್ಟಾಕ್ ಮಾರ್ಕೆಟ್ಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಅಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಸೊ ಅವಾಗ ನೀವು ಏನು ಮಾಡಿ, ಸೊ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಬನ್ನಿ. ಓಕೆನಾ? ಸೊ ಹೊಸದಾಗಿ ಇನ್ವೆಸ್ಟ್ ಮಾಡೋರಿಗೆ ಇದೊಂದು ಬೆಸ್ಟ್ ಚಾನ್ಸ್ ಅಂತ ಹೇಳ್ಬೋದು. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಈ ರೀತಿ ನಮ್ಮ ಭಾರತೀಯ ಶೇರು ಮಾರುಕಟ್ಟೆ ಮೇಲೆ ಈ ಒಂದು FIIs ಅನ್ನೋ ಏನು ಒಂದು ದಾಳಿ ಇದೆ, ಇದು ಮುಂದುವರಿತಾನೆ ಇದೆ. ಸೊ ಸ್ವಲ್ಪ ವೇಟ್ ಮಾಡಿ. ಸೊ ಮಾರ್ಕೆಟಲ್ಲಿ ಪೇಷನ್ಸ್ ಇರಬೇಕು. ಯಾವತ್ತೂ ಮಾರ್ಕೆಟ್ ಸ್ಟ್ರೈಟ್ ಆಗಿ ಹೋಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಯಾವತ್ತೂ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ವೇ ಅಲ್ಲೇ ಹೋಗೋದು. ಓಕೆನಾ? ಈಗ ಅಪ್ಪಿಗೆ ಹೋಯಿತು, ಡೌನ್ಗೆ ಬಂದಿದೆ, ಮತ್ತೆ ಅಪ್ಗೆ ಹೋಗುತ್ತೆ. ಓಕೆನಾ? ಸಡನ್ ಆಗಿ ನೀವು ಒಂದು ಸ್ಪೈಕ್ನ ಕಾಣುವಂತಹದ್ದು. ಸ್ವಲ್ಪ ವೇಟ್ ಮಾಡಿ, ಪೇಷನ್ಸ್ ಇಡಿ.
ಯಾವುದೇ ಕಾರಣಕ್ಕೂ ಹೆದರುವಂಥ ಅವಶ್ಯಕತೆ ಏನಿಲ್ಲ. ಈ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ಕೂಡ ನನಗೆ ಮೆಸೇಜ್ ಮಾಡ್ತಾ ಇದ್ರು, ಸರ್ ನಾನು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಏನು ಮಾಡಲಿ ಅಂತ ಹೇಳಿ. ನೀವೇನಾದರೂ ಲಾಂಗ್ ಟರ್ಮ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ರೆ, ನೀವೇನಾದರೂ ಲಾಂಗ್ ಟರ್ಮ್ಗೆ ಏನಾದ್ರು ಹೋಲ್ಡ್ ಮಾಡಿದ್ರೆ, ಸೊ ನೀವು ಕಣ್ಣು ಮುಚ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಜಾಸ್ತಿ ನೋಡಲಿಕ್ಕೆ ಹೋಗ್ಬಿಡಿ. ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಒಳ್ಳೆಯ ಪ್ರಾಫಿಟ್ ಆಗೇ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ಹೆಚ್ಚು ವಿಡಿಯೋಸ್ಗಳನ್ನ ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.